ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಜೀವನದಲ್ಲಿ ಎಲ್ಲ ಘಟನೆಗಳು ನಾವು ಇಚ್ಛಿಸಿದಂತೆ ನಡೆಯುವುದಿಲ್ಲ. ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಎಷ್ಟೋ ಘಟನೆಗಳು ಜೀವನದಲ್ಲಿ ಜರುಗ್ತವೆ. ಜೀವನದಲ್ಲಿ ಬಡತನ ಬರಬಹುದು, ಅಪಮಾನ ಬರಬಹುದು, ಸೋಲುಗಳಾಗಬಹುದು, ಸಾವು ಬರಬಹುದು. ಇಂಥ ಘಟನೆಗಳು ನಡೆದಾಗ ನಮ್ಮ ಹಿರಿಯರು ನಮಗೆ ಸಾಂತ್ವನದ ನುಡಿಗಳನ್ನು ಹೇಳ್ತಿರ್ತಾರೆ. ಏನಾಗಿದ್ದು ಮರೆತು ಬಿಡು, ಹೊಸ ಮನುಷ್ಯ ಆಗಿ ಬದುಕಬೇಕು ಅಂತ. ಏನಾಗಿದ್ದು ಮರೆತು ಬಿಡು, ಹೊಸ ಮನುಷ್ಯ ಆಗಿ ಬದುಕಬೇಕು. ಹೊಸ ಮನುಷ್ಯ ಆಗಿ ಬದುಕುವುದಂದ್ರೆ ಏನು? ದಿವಸ ಬೆಳಗ್ಗೆದ್ದು ಕ್ಯಾಲೆಂಡರ್ ಪೇಪರ್ ಹರ್ಕೊಂತ ಕುಂದ್ರದ ಹೆಂಗೆ? ಹೊಸ ಮನುಷ್ಯನಾಗುವ ಬಗೆ ಹೇಗೆ? ಹೆಂಗೆ ಹೊಸ ಮನುಷ್ಯ ಆಗ್ತಾನ? ಏನು ಸೂರ್ಯನನ್ನು ಹೊಸಬನನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆನಾ? ಭೂಮಿಯನ್ನು ಹೊಸ ಭೂಮಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆನಾ? ಹರಿಯುವ ನದಿಗಳನ್ನು ಹೊಸ ನದಿಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆನಾ? ಅಥವಾ ನನ್ನ ಹೊಸತನಕ್ಕಾಗಿ ಅವು ಹೊಸವಾಗಲಿಕ್ಕೆ ಸಾಧ್ಯ ಇದೆನಾ? ಹೊಸ ಮನುಷ್ಯನಾಗುವುದು ಅಂದರೆ ಹೇಗೆ? ಯಾವುದರಿಂದ ಜೀವನದಲ್ಲಿ ಹೊಸತನ ಬರ್ತದೆ? ಬುದ್ಧ ಮೋಹದ ಹೆಂಡತಿ ಯಶೋಧರೆ ಮುಗ್ಧ ಮಗುವನ್ನು ಬಿಟ್ಟು ಕಾಡಿಗೆ ಹೋಗಿ ಕೆಲವು ವರ್ಷಗಳಾದ ಮೇಲೆ ಮರಳಿ ಅದೇ ರಾಜಧಾನಿಗೆ ಬರ್ತಾನೆ. ತನ್ನ ಮನೆಯ ಮುಂದೆ ಭಿಕ್ಷಕ್ಕೆ ಬಂದು ಭಿಕ್ಷಾಂದೇಹಿ ಅಂತ ಹೇಳ್ತಾನೆ. ಹೆಂಡತಿ ಗಂಡನನ್ನು ಗೊತ್ತಿಡಿತಾಳೆ. ಗೊತ್ತಿಡಿದು ಗಂಡನಿಗೆ ಕೇಳ್ತಾಳೆ, ಎಲ್ಲಿಗೆ ಹೋಗಿದ್ರಿ ನೀವು? ಇಲ್ಲ, ಕಾಡಿಗೆ ಹೋದೆ ನಾನು. ಯಾಕೆ ಹೋದ್ರಿ ಅಂತ ಕೇಳಿದ್ಲ. ಎಲ್ಲ ಸಾಮ್ರಾಜ್ಯವನ್ನು, ಸತಿಯನ್ನು, ಮುಗ್ಧ ಮಗುವನ್ನು ಬಿಟ್ಟು ಕಾಡಿಗೆ ಯಾಕೆ ಹೋದ್ರಿ? ಇಲ್ಲ, ಸತ್ಯವನ್ನು ಹುಡುಕ್ಲಿಕ್ಕಾಗಿ ಹೋದೆ. ಅವಾಗ ಯಶೋಧರೆ ಅಂತಾಳೆ, ಸತ್ಯ ಅನ್ನೋದು ಬರೀ ಕಾಡಿನಲ್ಲೇ ಇತ್ತೇನು, ಮನೆಯಲ್ಲಿಲ್ಲೇನು? ಸತ್ಯ ಅನ್ನೋದು ಬರೀ ಕಾಡಿನಲ್ಲೇ ಇತ್ತೇನು, ಮನೆಯಲ್ಲಿಲ್ಲೇನು? ಸತ್ಯ ಅನ್ನೋದು ಸರ್ವ ದೇಶ ಸರ್ವ ಕಾಲಗಳಲ್ಲಿರುವಂಥದ್ದು. ಸತ್ಯ ಅನ್ನೋದು ಎಲ್ಲ ಸ್ಥಳಗಳಲ್ಲಿರುವಂಥದ್ದು. ಬರೀ ಕಾಡಿನೊಳಗೈತಿ, ಮನೆಯೊಳಗಿಲ್ಲ ಅಂದ್ರೆ ಅದು ಸತ್ಯವೇ ಅಲ್ಲ. ಮತ್ತು ನೀವೇನು ಕಾಡಿನೊಳಗೆ ಸತ್ಯ ಹುಡುಕಬೇಕಂತ ಹೋಗಿದ್ರಲ್ಲ, ಅದು ಮನೆಯಲ್ಲಿರಲಿಲ್ಲೇನು? ಪ್ರಶ್ನೆ ಆಗಿದೆ ನೋಡಿ. ಅಲ್ಲ, ಹೋಗೋರು ಹೋದ್ರಿ, ಹೇಳರೆ ಹೋಗಬೇಕಿಲ್ಲ. ಕೊನೆಗೆ ನಿಮಗೇನು ಬ್ಯಾಡ ಅಂತಿದ್ದಿಲ್ಲ, ನಮಸ್ಕಾರ ಮಾಡ್ತಿದ್ದೆ ನಾನು. ಕೊನೆಗೆ ಹೇಳಿ ಹೋಗಬೇಕಾಗಿತ್ತಲ್ಲ. ಆತು, ಹೋದವ್ರು ಹೋಗಿಬಿಟ್ಟಿದ್ರಿ, ಮತ್ತ್ಯಾಕೆ ಬರಕ್ಕೆ ಹೋಗಿದ್ರಿ ಅಂದ್ಲಕ್ಕೆ. ಹೋದವ್ರ ಹೋಗಿಬಿಟ್ಟಿದ್ರಿ, ಮತ್ತ್ಯಾಕೆ ಬರಕ್ಕೆ ಹೋದ್ರಿ? ಬುದ್ಧ ಅಂತಾನೆ, ಯಾರು ಹೋಗಿದ್ರಲ್ಲ ಮನೆ ಬಿಟ್ಟು, ಹೋದವ್ ಬಂದಿಲ್ಲ, ಬಂದವ್ ಹೋದವ್ ಅಲ್ಲ ಅಂತ. ಯಾರು ಮನೆ ಬಿಟ್ಟು ಹೋಗಿದ್ರಲ್ಲ, ಹೋದವ್ ಬಂದಿಲ್ಲ, ಬಂದವ ಹೋದವ ಅಲ್ಲ. ಹೋಗಿದ್ದು ಪತಿ ಸಿದ್ಧಾರ್ಥ, ಬಂದವ ಭಿಕ್ಷು ಬುದ್ಧನಾಗಿ ಬಂದಾನ ಅಷ್ಟೇ, ಭಿಕ್ಷು ಆಗಿ ಬಂದಾನ. ಏನು ಬದಲಾವಣೆ ಆಯ್ತಿಲ್ಲಿ? ಏನು ದೇಹ ಬದಲಾಗಿತ್ತೇನೋ? ಸಿದ್ಧಾರ್ಥ ಬುದ್ಧನಾದನಲ್ಲ, ಅವನ ದೇಹ ಬದಲಾಗಿರಲಿಲ್ಲ. ಸಿದ್ಧಾರ್ಥನನ್ನು ಬುದ್ಧನನ್ನಾಗಿ ಮಾಡಿದ್ದು ಅವನ ವಿಚಾರ ಬದಲಾವಣೆಯಾಗಿದ್ದಕ್ಕೆ ಬುದ್ಧನಾಗಿದ್ದಷ್ಟೆ. ಜೀವನದಲ್ಲಿ ಹೊಸತನ ಯಾವಾಗ ಬರ್ತೈತಿ ಅಂದರೆ, ಯಾವಾಗ ನಿನ್ನ ವಿಚಾರದಲ್ಲಿ ಹೊಸತನ ಬರ್ತೈತಿ ಆವಾಗ ಜೀವನದಲ್ಲಿ ಹೊಸತನ ಬರ್ತೈತಿ. ಯಾವಾಗ ಜೀವನ ಬರೀ ಹಳೆಯದನ್ನು ನೆನಪು ಮಾಡ್ಕೊತ ಕುಂದಿರ್ತೈತಿ, ಜೀವನ ಹಳೇದಾಗ್ತೈತೆ ಅಷ್ಟೆ. ಜೀವನ
ಹಳೆಯದು ಇಲ್ಲ, ಹೊಸದು ಇಲ್ಲ. ನಮ್ಮ ವಿಚಾರಗಳ ಮೇಲೆ ಜೀವನ ಹಳೆಯದು ಹೊಸದಷ್ಟೆ. ನಿನ್ನ ವಿಚಾರ ಚಲೋ ಇತ್ತು, ಜೀವನ ಚಲೋ ಆಗ್ತೈತಿ. ನಿನ್ನ ವಿಚಾರ ಕೆಟ್ಟಿತ್ತು, ಜೀವನ ಕೆಟ್ಟಾಗ್ತೈತೆ ಅಷ್ಟೆ. ಜೀವನ ಕೆಟ್ಟದ್ದು ಅಲ್ಲ, ಒಳ್ಳೆಯದು ಅಲ್ಲ. ನಿನ್ನ ವಿಚಾರಗಳ ಮೇಲೆ ನಿನ್ನ ಜೀವನ ಅವಲಂಬಿತ ಆಗೈತಿ. ನಿನ್ನ ಜೀವನದಲ್ಲಿ ಒಳ್ಳೆಯ ವಿಚಾರಗಳು ಬಂದು ನಿನ್ನ ಜೀವನ ಒಳ್ಳೆಯದಾಗ್ತೈತಿ. ನಿನ್ನ ಜೀವನದಲ್ಲಿ ಕೆಟ್ಟ ವಿಚಾರಗಳು ಬಂದು ಕೆಟ್ಟದ್ದಾಗ್ತೈತೆ ಅಷ್ಟೆ. ಈಗ ಮನ್ಯಾಗ ಗಡಿಗೆ ಇರ್ತಾವೆ, ಮಣ್ಣಿನ ಗಡಿಗೆ. ನೀವು ಅದ್ರಾಗ ಹಾಲು ಹಾಕಿಟ್ರೆ ಹಾಲಿನ ಗಡಿಗೆ, ನೀವು ಗಡಿಗ್ಯಾಗ ಮೊಸರು ಹಾಕಿಟ್ರೆ ಮೊಸರಿನ ಗಡಿಗೆ, ಮುಸ್ರಿ ಹಾಕಿದ್ರೆ ಮುಸ್ರಿ ಗಡಿಗೆ ಅಷ್ಟೇ. ಗಡಿಗೆ ತಪ್ಪಿಲ್ಲ, ಹಾಕೋರು ತಪ್ಪೈತೆ ಅಷ್ಟೇ ಅದ್ರಾಗ. ಹಂಗೆ ಇದು ದೇಹ ಅನ್ನೋದೊಂದು ಗಡಿಗಿದು ಅಷ್ಟೇ. ನೀವು ಒಳ್ಳೆಯ ವಿಚಾರಗಳನ್ನು ಹಾಕಿದ್ರೆ ಒಳ್ಳೆಯ ಜೀವನ, ಕೆಟ್ಟ ವಿಚಾರಗಳನ್ನು ಹಾಕಿದ್ರೆ ಕೆಟ್ಟ ಜೀವನ ಅಷ್ಟೇ. ಲೈಫ್ ಈಸ್ ಅ ರಿಫ್ಲೆಕ್ಷನ್ ಆಫ್ ಅವರ್ ಥಾಟ್ಸ್. ಜೀವನ ಅಂದ್ರೆ ಏನಲ್ಲ, ನಮ್ಮ ವಿಚಾರಗಳೇನದವಲ್ಲ ಅದರ ರಿಫ್ಲೆಕ್ಷನ್, ಅದರ ಪ್ರತಿಬಿಂಬ ಇದು ಜೀವನ. ಬೆಳಿಗ್ಗೆ ಎದ್ದಾಗ ಮನುಷ್ಯ ಹುಟ್ಟುತ್ತಾನಲ್ಲ, ಹುಟ್ಟುವಾಗ ಪ್ರತಿಯೊಬ್ಬ ವ್ಯಕ್ತಿಯ ಜನನವೂ ಸಹಿತ ನಿರಾಕಾರ ಐತಿ. ಸಾವು ಬೇರೆ ಬೇರೆ ಐತಿ. ಜನನ ನಿರಾಕಾರ ಐತಿ, ಸಾವು ಬೇರೆ ಬೇರೆ ಐತಿ. ಯಾಕಂದ್ರೆ ಹುಟ್ಟುವಾಗ ಯಾರೂ ಹಣೆಯ ಮೇಲೆ ಲೇಬಲ್ ಬರ್ಕೊಂಡು ಇವರು ಬುದ್ಧ, ವಿವೇಕಾನಂದ, ಬಸವಣ್ಣ, ರಾಮಕೃಷ್ಣ ಪರಮಹಂಸರು ಅಂತ ಯಾರೂ ಹಣೆ ಮೇಲೆ ಬರ್ಕೊಂಡು ಬಂದಿಲ್ಲ. ಇಲ್ಲಿ ಬಂದ ಆಗ್ಯಾರಲ್ಲ, ಎದರಿಂದ ಆಗ್ಯಾರಂದ್ರೆ ವಿಚಾರಗಳಿಂದ ಆಗ್ಯಾರಷ್ಟೆ. ದೊಡ್ಡ ವಿಚಾರ ಬಂದಿದ್ದಕ್ಕೆ ದೊಡ್ಡವರಾಗ್ಯಾರ, ನಮಗೆ ಸಣ್ಣ ವಿಚಾರ ಇದ್ದಿದ್ದಕ್ಕೆ ಸಣ್ಣವರಾಗಿವೆ ಅಷ್ಟೇ. ದೊಡ್ಡವರು ಸಣ್ಣವರು ಇಲ್ಲ, ವಿಚಾರ ದೊಡ್ಡದಿತ್ತು ದೊಡ್ಡವರು, ವಿಚಾರ ಸಣ್ಣದಿತ್ತು ಸಣ್ಣವರಷ್ಟೆ. ಎಜುಕೇಷನ್ ಈಸ್ ನಾಟ್ ಅಬೌಟ್ ಎಂಪ್ಲಾಯ್ಮೆಂಟ್, ಇಟ್ ಈಸ್ ಅಬೌಟ್ ಎನ್ಲೈಟನ್ಮೆಂಟ್. ಶಿಕ್ಷಣ ಅಂದ್ರೆ ಏನಲ್ಲ, ಶಿಕ್ಷಣ ಅಂದ್ರೆ ಉದ್ಯೋಗ ಕೊಡೋದಲ್ಲ. ಶಿಕ್ಷಣ ಅಂದ್ರೆ ಮನುಷ್ಯನೊಳಗೆ ಚಲೋ ವಿಚಾರ ತುಂಬೋದು. ನಾವೇನು ತಿಳ್ಕೊಂಡಿವಿ, ಶಿಕ್ಷಣ ಅಂದ್ರೆ ಕಿಶ ತುಂಬೋದಂತ ತಿಳ್ಕೊಂಡಿವಿ. ಶಿಕ್ಷಣ ಅಂದ್ರೆ ಕಿಶ ತುಂಬೋದಲ್ಲ, ಶಿಕ್ಷಣ ಅಂದ್ರೆ ತಲೆ ತುಂಬೋದಲ್ಲ. ಶಿಕ್ಷಣ ಅಂದ್ರೆ ಎದ್ಯಾಗ ಚಲೋ ವಿಚಾರ ತುಂಬೋದು ಮೊದಲು, ಅದು ನಿಜವಾದ ಶಿಕ್ಷಣ. ಅದು ನಮ್ಮದು ಹೆಂಗಾಗೈತಿ ಅಂದ್ರೆ, ಈಗ ಜಾಗೃತ ಅದೇ, ಇಲ್ಲಿ ಜಾಗೃತಾವಸ್ಥೆಯಲ್ಲಿ ನೂರಾರು ವಿಚಾರಗಳು ನಮಗೆ ಬೇಕೋ ಬೇಡೋ ಬರ್ತಾವಿಲ್ಲ. ಮತ್ತೆ ಮಕ್ಕೊಂಡಿರ್ತೀವಿ, ಕನಸ್ನ್ಯಾಗ ಮತ್ತೆ 100 ವಿಚಾರಗಳು. ನಿದ್ದೆ ಹತ್ತದೊಳಗೆ ವಾಸನೆಯ ರೂಪದಲ್ಲಿ ವಿಚಾರಗಳು, ಅಜ್ಞಾನ ರೂಪದಲ್ಲಿ ಉಳಿದಿರ್ತೈತಿ ಒಳಗೆ ವಿಚಾರ. ಮತ್ತು ಬೆಳಗ್ಗೆ ಎದ್ದು ಕೂಡಲೇ ವಿಚಾರಗಳು ಶುರು ಮಾಡ್ತೇವೆ. ಈಗೊಂದು ನೀವು ರೈತರು ಏನೋ ಒಂದು ಲೋಡ್ ತುಂಬ್ಕೊಂಡು ಹೋಗ್ತೀರಿ ಅಡತಿ ಅಂಗಡಿಗೋ ಕಿರಾಣಿ ಅಂಗಡಿಗೋ, ಅದನ್ನು ಇಳಿಸಿ ಬೇರೆ ತುಂಬ್ತಿರಿಲ್ಲ. ಮೊದಲಿದ್ದಿದ್ದು ಲೋಡ್ ತುಂಬಿ ಇಳಿಸಿ ಲಾರ್ಯಾಗ ಒಯ್ದಿದ್ರಂದ್ರೆ ಅದನ್ನು ಇಳಿಸಿ ಮತ್ತೆ ಬೇರೆ ಮಾಲ್ ತುಂಬ್ತೀರಿ, ಹಾಕೊಂಬರ್ತೀರಿ. ಆದರೆ ಮನುಷ್ಯನ ತಲೆ ಲೋಡ್ ಹಂಗಲ್ಲ. ಜಾಗ್ರದೊಳಗೆ ಒಂದಿಷ್ಟು ವಿಚಾರಗಳು ಬಂದಾವ, ಸ್ವಪ್ನದೊಳಗೆ ಬಂದಾವ, ಸುಸುಪ್ತಿಯೊಳಗೆ ಅದಾವ. ಮತ್ತು ಬೆಳಗ್ಗೆ ಎದ್ದು ಕೂಡಲೇ ನಿನ್ನೆವೇನು ಅನ್ಲೋಡ್ ಮಾಡೇ ಇಲ್ಲ, ಮತ್ತು ಹೊಸವು ತುಂಬಿದ್ದಂಗೆ. ಯಾಕೆ ವಿಚಾರಗಳಿಗೆ ಅಷ್ಟು ಪ್ರಾಮುಖ್ಯತೆ ಅಂದ್ರೆ, ಈಗ ನೀವೊಂದು ಬಾವಿ ಇರ್ತೈತಿ, ಬಾವಿಯೊಳಗೊಂದು ಸಣ್ಣ ಹಳ್ಳ ಒಗೆರಿ, ಆ ಹಳ್ಳದ ತರಂಗ ಬಾವಿ ತುಂಬ ತೊಗೊತೈತದು. ಬಾವಿ 30 ಫೀಟ್ ಬೈ 30 ಫೀಟ್ ಐತಿ, ಒಗೆದಿದ್ದು ಸಣ್ಣ ಅರ್ಧ ಇಂಚಿನ ಹಳ್ಳ. ಅರ್ಧ ಇಂಚಿನ ಹಳ್ಳದ ತರಂಗ ಹೆಂಗೆ ಇಡೀ ಬಾವಿ ತುಂಬತೈತೋ, ಬಾವಿಯ ದಂಡಿಗೆ ಮುಟ್ತೈತೋ, ಹಾಗೆ ಮನುಷ್ಯನ ತಲೆಯಲ್ಲಿ ಬಿದ್ದ ವಿಚಾರದ ತರಂಗ ಅವನ ಬದುಕಿನ ತುಂಬ ಮುಟ್ತೈತಿ. ಅದಕ್ಕೆ ಒಳ್ಳೆಯ ವಿಚಾರಗಳು ಬಿದ್ದರೆ ಒಳ್ಳೆಯ ತರಂಗಗಳು ಮುಟ್ತಾವ, ಕೆಟ್ಟ ವಿಚಾರ ಬಿತ್ತಂದ್ರೆ ಕೆಟ್ಟ ತರಂಗಗಳು ಮುಟ್ತಾವ ಅಷ್ಟೆ. ವಿಚಾರಗಳ ಮೇಲೆ ಅವಲಂಬಿತ ಆಗಿರ್ತದೆ. ವಿಚಾರಗಳು ಬರಬೇಕು ಚಲೋ ಮನುಷ್ಯ. ಒಬ್ಬ ಕಣ್ಣಿಲ್ಲದ ವ್ಯಕ್ತಿ ಇದ್ದ. ಕಣ್ಣಿಲ್ಲದ ವ್ಯಕ್ತಿ ದೇವಸ್ಥಾನಕ್ಕೆ ಹೊಂಟಿದ್ದ. ಯಾರೋ ಒಬ್ಬರು ಅವನು ನಿಂದ್ರಿಸಿ ಎಲ್ಲಿಗೆ ಹೊಂಟಿ ಅಂತ ಕೇಳಿದ್ರು. ದೇವಸ್ಥಾನಕ್ಕೆ ಹೊಂಟಿನಂದ. ನಕ್ರವ್ರು,